ನಮಸ್ತೆ. ವಾರ್ತೆಗಳು ಓದುತ್ತಿರುವವರು ನವ್ಯ. ನಿಮ್ಮವರಿಂದಲೇ ನಿಮಗೆ ಅವಮಾನ ಆಗ್ತಾ ಇದ್ರೆ ಅಂತಹ ಸಂದರ್ಭಗಳಲ್ಲಿ ನೀವು ಏನ್ ಮಾಡಬೇಕು? ಖುಷಿಯಾಗಿರ್ಬೇಕು. ಓಹೋ, ಬಂದ ಇವನೊಬ್ಬ ಅಣ್ಣ. ಕಾರಣ ಏನು ಅನ್ನೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ನೀವು ಖಂಡಿತ ಹೊರಗಡೆ ಬರಬಹುದು. ಯಾಕಾಗ್ ನಡ್ಕೊಳ್ತಾರೆ ನಿಮ್ಮವರಾಗಿತ್ಕೊಂಡೇನೆ ಆ ಸ್ನೇಹವನ್ನ ನೋಡಿ, ಆ ಪ್ರೀತಿನ ನೋಡಿನೂ ಕೂಡ ನಿಮ್ಗೆ ಅವಮಾನ ಮಾಡೋ ಮಟ್ಟಕ್ಕೆ ಯಾಕೆ ಬರ್ತಾರೆ ಅಂತ ಹೇಳಿದ್ರೆ, ಎಷ್ಟೋ ಜನ ನಿಮ್ಮ ಜೊತೆ ಆ ಬಾಂಧವ್ಯನ ಅವ್ರು ಇಟ್ಕೊಂಡೇ ಇರಲ್ಲ. ಯಾವುದೋ ವಿಚಾರ, ಹಣದ್ದು, ಅಧಿಕಾರದ್ದು, ನಿಮ್ಮ ಸಹಾಯದ ವಿಚಾರನೋ ಅಥವಾ ಎಷ್ಟೋ ಸರಿ ನೀವು ಜೋರಾಗಿರ್ತೀರಲ್ವಾ, ಅದು ಕೂಡ ಕಾರಣ ಆಗಿರುತ್ತೆ. ಆ ಎಲ್ಲ ವಿಚಾರದಿಂದಾಗಿ ನಿಮ್ಮ ಜೊತೆ ಅವರು ಚೆನ್ನಾಗಿರ್ತಾರೆ. ಆದರೆ ಯಾವಾಗ ಆ ವಿಚಾರಗಳು ಇರೋದಿಲ್ವೋ ಆವಾಗ ಅದಕ್ಕೂ ಮೀರಿ ನೀವು ಅವರ ಹತ್ರ ಸ್ನೇಹನ ಸಂಬಂಧನ ಮುಂದುವರಿಸ್ತಿರಲ್ಲ ನೋಡಿ, ಆಗ ಅವರು ಅವಮಾನ ಮಾಡೋದಕ್ಕೆ ಶುರು ಮಾಡ್ತಾರೆ. ಮತ್ತೊಂದು, ಎಷ್ಟೋ ಜನಗಳಿಗೆ ನಿಮ್ಮ ಬೆಲೆ ಗೊತ್ತಿಲ್ಲದೆ ಇದ್ರೆ, ನಿಮ್ಮ ಬಗ್ಗೆ ಯಾವುದೇ ರೀತಿ ಬೆಲೆ ಇಟ್ಕೊಳ್ದೇ ಇದ್ರೆ ಅವರು ಅವಮಾನ ಮಾಡ್ತಾರೆ. ನೀವು ಅನ್ಕೊಂಡಿರ್ತೀರ ಅಷ್ಟೇ ನಿಮ್ಮವರು ಅಂತ ಹೇಳಿ, ಬಟ್ ಅವರು ನೀವು ನಿಮ್ಮನ್ನ ಯಾವುದೇ ರೀತಿ ಬೆಲೆಯುತವಾಗಿ ನೋಡ್ತಾ ಇರಲ್ಲ. ಇದನ್ನೆಲ್ಲ ಸರಿಯಾಗಿ ಅರ್ಥ ಮಾಡ್ಕೊಳ್ದೇನೆ ನಮ್ಮವರು ನಮ್ಗೆ ಅವಮಾನ ಮಾಡ್ತಾ ಇದ್ದಾರೆ, ನನಗೆ ಇಲ್ಲಿ ಅವ್ರು ಯಾವ ಬೆಲೆನೂ ಕೊಡ್ತಾ ಇಲ್ಲ ಅಂತ ಹೇಳಿ ಸಂತಾಪಟ್ರೆ ನಿಜವಾಗ್ಲೂ ಅದಕ್ಕೆ ಯಾರೂ ಕಾರಣ ಅಲ್ಲ. ಅದಕ್ಕಿಂತ ಹೆಚ್ಚಾಗಿ ಪರಿಹಾರ ಅಂತೂ ಅಲ್ವೇ ಅಲ್ಲ. ಇನಿಷಿಯಲ್ಲೇನೆ ಆ ಅವಮಾನಗಳನ್ನ ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಈಗ ನೀವು ಯಾರ ಹತ್ರನಾದ್ರೂ ಆಗಲಿ ಅವ್ರು ಅವಮಾನ ಮಾಡಿದಾಗ ಸುಮ್ಮನಾಗ್ಬಿಟ್ರೆ ಅವರು ನಿಮಗೆ ಯಾಕ್ರಿ ಮರ್ಯಾದೆ ಕೊಡ್ತಾರೆ? ಅವ್ರು ಅವಮಾನ ಮಾಡಿದಾಗ ನೀವು ಸುಮ್ಮನಾದ್ರೆ ಮುಂದುವರೆದು ಅವಮಾನ ಮಾಡ್ತಾರೆ ವಿನಃ ಯಾರೋ ಕೂಡ ಮರ್ಯಾದೆ ಕೊಡಕ್ಕೆ ಹೋಗಲ್ಲ. ಇದು ಸತ್ಯನ ಸುಳ್ಳ? ನೀವೇ ಹೇಳಿ. ಮತ್ತೆ ಎಷ್ಟೋ ಸಮಯದಲ್ಲಿ ಏನಾಗಿರುತ್ತೆ, ಸಂಬಂಧ ಅಂತ ಹೇಳಿದಾಗ, ಸಂಸಾರ ಅಂತ ಬಂದಾಗ, ಅದು ಒಂದ್ ಕಡೆ ಕೆಲಸ ಮಾಡ್ತಾ ಇರ್ಲಿ, ಸ್ನೇಹದಲ್ಲಾಗಿರ್ಲಿ, ಹೊಂದಾಣಿಕೆನ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಹಾಳಾಗ್ಬಿಡುತ್ತೆ ಅನ್ನೋವಂತಹ ಕಾರಣದಿಂದಲೋ, ಈಗ ವಿಚಾರಗಳ ಮೇಲೆ ಡಿಪೆಂಡ್ ಆಗಿರ್ತೀರಾ, ನಾವು ಅಪೋಸ್ ಮಾಡಕ್ ಹೋದ್ರೆ ಎಲ್ಲಿ ತೊಂದರೆಗಳು ಸೃಷ್ಟಿ ಆಗುತ್ತೋ ಅನ್ನುವಂತಹ ಕಾರಣದಿಂದಾಗಿ ಸಹಿಸ್ಕೊಂಡ್ರೆ, ಸುಮ್ಮನಾದ್ರೆ, ಹೊಂದಾಣಿಕೆ ಮಾಡ್ಕೊಂಡ್ರೆ ಸರಿ ಆಗುತ್ತೇನೋ ಅಂತ ಹೇಳಿ ಹೊಂದಾಣಿಕೆ ಮಾಡ್ಕೊಂಡು ಸುಮ್ಮನಾಗುವಂತಹ ಸ್ವಭಾವನ ಬೆಳೆಸ್ಕೊಂಡಿರ್ತೀರ. ಈಗ ಆ ಸ್ವಭಾವದ ಮೂಲಕ ಆ ಒಂದು ಸಮಸ್ಯೆ ಸರಿ ಹೋಗುತ್ತೆ ಅನ್ನೋದಾಗಿದ್ರೆ, ಇಲ್ಲ ಸರಿ ಹೋಗ್ಬೇಕಾಗಿತ್ತು, ಇಲ್ಲ ಆ ಮಟ್ಟಕ್ಕಾದ್ರೂ ಇರಬೇಕಾಗಿತ್ತು. ಆದ್ರೆ ದಿನೇ ದಿನೇ ಅದು ಬೆಳೀತಾ ಹೋಯ್ತು, ಅತಿ ಆಗ್ತಾ ಹೋಯ್ತು. ಎಷ್ಟೋ ಜನಗಳಿಗೆ ದಿನ ಕಣ್ಣೀರ್ ಹಾಕೋದಿಕ್ಕೆ ಆ ಒಂದು ಸ್ವಭಾವ ಕಾರಣ ಆಯ್ತಲ್ಲ, ಅದು ಹೇಗೆ? ನಾವಿಲ್ಲಿ ಹುಟ್ಟಿದಾಗಿಂದ ಏನೆಲ್ಲ ಅರ್ಥ ಮಾಡ್ಕೊಂಡಿದೀವಿ ಅದಕ್ಕೆ ಅನುಗುಣವಾಗಿನೇ ಬದುಕೋದಲ್ಲ ಕಣ್ರಿ. ಈಗ ಹೊಂದಾಣಿಕೆ ಮಾಡ್ಕೊಳ್ಳೋದ್ರ ಮೂಲಕನೇ ನಮ್ಗೆ ಒಳ್ಳೇದಾಗಿದೆ, ನಾವು ಹೊಂದಾಣಿಕೆ ಮಾಡ್ಕೊಳ್ಳುವಂಥ ಗುಣ ಸ್ವಭಾವನ ಮುಂದುವರಿಸ್ಬೇಕಾಗಿತ್ತು. ಆದರೆ ಅದು ಮತ್ತಷ್ಟು ಸಮಸ್ಯೆನ ಹೆಚ್ಚು ಮಾಡ್ತಾ ಇದೆ, ನಮಗೆ ಇನ್ನೂ ಕೂಡ ನರಕನೇ ತೋರಿಸ್ತಾ ಇದೆ ಅಂತ ಹೇಳಿದ್ಮೇಲೆ ನಮಗೆ ಬದುಕೋದಕ್ಕೆ ಅವಕಾಶ ಇರುವಂತಹ ವಿಚಾರಗಳನ್ನ ನಾವು ಆಯ್ಕೆ ಮಾಡ್ಕೊಳ್ಬೇಕು. ಈಗಿಲ್ಲಿ ನಮ್ಗೇನ್ ಕಾಣಿಸ್ತಾ ಇದೆ, ಹೊರಗಿನ ಪ್ರಪಂಚದ ಮಟ್ಟಿಗೆ, ಅವ್ರ ನಡವಳಿಕೆಯ ಮಟ್ಟಿಗೆ, ನಮ್ಮ ಆಲೋಚನೆ ಮಟ್ಟಿಗೆ ಅದು ಅವಮಾನ. ಆದ್ರೆ ಅದ್ ನಿಜವಾಗ್ಲೂ ಅವಮಾನ ಅಲ್ಲ. ನೀವೇನ್ ತಪ್ಪು ಮಾಡ್ತಾ ಇದ್ದೀರಾ? ಸಂಬಂಧದಲ್ಲಿ ಇಟ್ಕೊಂಡು ಅವ್ರಿಗೆ ಸ್ನೇಹ ಪ್ರೀತಿ ತೋರಿಸ್ತಾ ಇರೋದು ತಪ್ಪಾ? ಅದಕ್ಕೆ ನಿಮಗೆ ಆ ರೀತಿ ಸಮಸ್ಯೆಯನ್ನ ಯಾರೋ ಸೃಷ್ಟಿ ಅವರೇ ಮಾಡ್ತಾರೆ ಅಂತಾನೆ ಇಟ್ಕೊಳ್ಳಿ. ಆದ್ರೆ ಅದನ್ನ ಅನುಭವಿಸುವಂತಹ ತಪ್ಪನ್ನ ನೀವೇನ್ ಮಾಡಿದೀರಾ? ನೀವೇನು ಮಾಡ್ತಾ ಇಲ್ಲ. ಅಂತಹ ಜೀವಕ್ಕೆ ಯಾವುದೇ ಕಾರಣಕ್ಕೂ ತೊಂದರೆ ಆಗುವಂತಹ ಘಟನೆಗಳು ಇಲ್ಲಿ ನಡೆಯೋದಿಲ್ಲ. ನೀವಿಲ್ಲಿ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು, ನೀವು ನಿಮಗೆ ಬೆಲೆನ ಕೊಟ್ಕೊಂಡಿರ್ಲಿಲ್ಲ. ನಿಮ್ಮ ಬೆಲೆಯನ್ನ ನೀವಿಲ್ಲಿ ಹೊರಗಡೆ ವಿಚಾರದ ಮೇಲೆ, ಹಣದ ಮೇಲೆ ಅಳಿತಾರೆ, ಅವ್ರ ಸಾಮರ್ಥ್ಯದ ಮೇಲೆ ಅಳಿತಾರೆ, ಸಕ್ಸಸ್ ಮೇಲೆ ಅಳಿತಾರೆ, ಸೌಂದರ್ಯದ ಮೇಲೆ ಅಳಿತಾರೆ, ಅವ್ರಿಗಾಗುವಂಥ ಉಪಯೋಗದ ಮೇಲೆ ಅಳಿತಾರೆ. ಸೊ ಇದಕ್ಕೆ ಅನುಗುಣವಾಗಿ ಹೊರಗಡೆ ಪ್ರಪಂಚನೂ ಕೂಡ ನಿಮ್ಮನ್ನು ಅಳಿತಾ ಇತ್ತು, ನಿಮಗೆ ನೀವು ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದ್ರಿ. ನೀವೂ ಕೂಡ ಇಲ್ಲಿ ಯಾವ ವಿಚಾರಗಳ ಮೇಲೆ ನಿಮ್ಮನ್ನು ಅಳತೆ ಮಾಡ್ತಿದ್ರೆ ಅದ್ರ ಮೇಲೆ ಮೇಲು ಕೀಳನ್ನ ನಿಮಗೆ ನೀವು ಅಪ್ಲೈ ಮಾಡಿಕೊಂಡು ನಿಮ್ಮನ್ನ ಕೀಳಾಗಿ ಕಾಣ್ತಾ ಇದ್ರಿ. ಈ ಭೂಮಿ ಮೇಲೆ ಮೂಲ, ಈ ಬದುಕಿನ ಮೂಲ ಅಂತ ಹೇಳಿದ್ರೆ ಅದು ನಾವು ಹೇಗೆ ನಮ್ಮನ್ನ ನೋಡ್ತೀವೋ, ಈ ಹೊರಗಿನ ಸಂದರ್ಭ ಏನ್ ನಮಗೆ ಸೃಷ್ಟಿಯಾಗುತ್ತೆ, ವ್ಯಕ್ತಿಗಳೇನ್ ನಮ್ಮ ಜೊತೆ ನಡ್ಕೊಳ್ತಾರೆ, ಅದೆಲ್ಲ ನಮ್ಮ ಪ್ರತಿಬಿಂಬ ಅಷ್ಟೇನೆ. ನಾನು ಯಾವ ರೀತಿ ಕಲ್ಪನೆ ಮಾಡ್ಕೊಂಡು ಸೃಷ್ಟಿ ಮಾಡಿ ಬಿಡ್ತೀನಿ, ಅದಕ್ಕೆ ತಕ್ಕದಾದಂತಹ ವಾತಾವರಣಗಳು ನಮಗಿಲ್ಲಿ ಸೃಷ್ಟಿಯಾಗುತ್ತೆ. ಈ ಅರಿವನ್ನ ನಾವಿಲ್ಲಿ ಇಟ್ಕೊಂಡಿಲ್ಲ. ಇದನ್ನ ಆಧ್ಯಾತ್ಮಿಕವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ, ಹೊರಗಡೆ ಯಾವಾಗ್ಲೂ ಕೂಡ ಇದಕ್ಕೆ ಅನುಗುಣವಾಗಿ, ಈಗ ನಮ್ಮ ಹತ್ರ ಹಣ ಇಲ್ಲ ಅಂತನೋ, ಅಧಿಕಾರ ಇಲ್ಲ ಅಂತ ಹೇಳೋ, ನಾವು ಯಾವುದೋ ಸಕ್ಸಸ್ಫುಲ್ ವ್ಯಕ್ತಿ ಆಗಿಲ್ಲ, ನಾವಿಲ್ಲಿ ಯಾರಿಗೋ ಯೂಸ್ಫುಲ್ ಅಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವ್ರು ಹೇಗೆ ಅಳಿತಾರೆ ಅದ್ರ ಮಟ್ಟಿಗೆ ನಮ್ಮನ್ನು ನಾವು ಕೆಳಮಟ್ಟಕ್ಕೆ ತಗೊಂಡು ಹೋಗ್ಬಿಟ್ರೆ ಅವ್ರು ಬಂದು ನಮ್ಮನ್ನು ಕಾಪಾಡ್ತಾರೆ ಏನ್ರಿ?
ಕಾಪಾಡ್ತಾರಾ? ಈ ಅರಿವು ಈಗ ಅದಕ್ಕೆ ಅನುಗುಣವಾಗಿ ನಾನು ನನ್ನನ್ನು ಕೀಳು ಮಾಡ್ಕೊಂಡು ನನ್ನ ಶಕ್ತಿ ನನ್ನ ಸಾಮರ್ಥ್ಯನ ಕೆಳಗಡೆ ಮಾಡ್ಕೊಂಡ್ಬಿಟ್ರೆ ನನ್ನ ಬದುಕು ಹೀಗೆ ಇರಲ್ಲ ಎಲ್ಲ ಹಂತದಲ್ಲೂ ಕೂಡ. ಮತ್ತು ಎಲ್ಲರೂ ಬಂದು ನನ್ನನ್ನು ಕಾಪಾಡಲ್ಲ. ದೇವರೇನೆ ಬಂದು ಎಲ್ಲ ಟೈಮಲ್ಲೂ ನಮ್ಮ ಜೊತೆಲಿ ನಿಂತ್ಕೊಳ್ಳೋಕ್ಕಾಗತ್ತಾ? ಮತ್ತು ದೇವರೇ ಖುದ್ದಾಗಿ ಬಂದು ನಮ್ಮ ಕೈಲಿ ಆಗದೇ ಇದ್ದಾಗ ನಮ್ಮ ಜೀವನ ನಡ್ಸೋಕ್ಕಾಗತ್ತಾ? ನಾವು ತಗೊಳ್ಳುವಂತಹ ಆ ಒಂದು ಸ್ಟೆಪ್ ಇರುತ್ತಲ್ವಾ, ಅಲ್ಲಿಗೆ ಶಕ್ತಿನ ನೀಡ್ತಾನಷ್ಟೇ ಭಗವಂತ. ಭೂಮಿ ಮೇಲೆ ಎಲ್ಲದಕ್ಕೂ ಕೂಡ ಅದರದೇ ಆದಂತಹ ವ್ಯಾಲ್ಯೂ ಇದೆ. ಈಗ ಆ, ಗಂಡ ಇಲ್ದೇನೆ ಇಬ್ರು ಮಕ್ಕಳನ್ನ ಆಕೆ ಅದೆಷ್ಟು ಕಷ್ಟಪಟ್ಟು ಸಾಕಿದ್ರು ಅಂತ ಹೇಳಿದ್ರೆ, ಈಗ ಅವ್ರ ಮಗಳು ಅವರು ಒಂದು ಕಡೆ ಕೆಲಸದಲ್ಲಿದ್ದಾರೆ. ಈಗ ಆ ಕೆಲಸದ ವಾತಾವರಣದಲ್ಲಿ ಅವ್ರಿಗೇನೋ ಬೇಜಾರಾಯಿತು, ಓಕೆನಾ. ಸೊ ಈಗ ಅವ್ರು ಮಾಡಿದಂತಹ ಒಂದು ಬೇಜಾರು ಅವಮಾನನ ಅವರು ಸ್ವೀಕರಿಸೋ ಮೊದಲು ಇದನ್ನ ಯೋಚನೆ ಮಾಡಬೇಕು. ಈಗ ಏನು ಅವ್ರ ತಾಯಿ ಇದಾರಲ್ವಾ, ಅವ್ರ ತಾಯಿ ತುಂಬಾ ಕಷ್ಟಪಟ್ಟು ಮಕ್ಕಳನ್ನ ಸಾಕಿದ್ದಾರೆ. ಈಗ ಅವ್ರು ಆಕ್ಚುಲಿ ಅನಾರೋಗ್ಯದ ಸ್ಥಿತಿಲಿ ಇದ್ದಾರೆ. ಅಂತ ಸಂದರ್ಭದಲ್ಲಿ ಈಗ ಯಾರು ಅವಮಾನ ಮಾಡ್ತಿದ್ದಾರೆ, ಅವ್ರು ಅವಮಾನ ಮಾಡೋದನ್ನ ನಾವು ಸ್ವೀಕರಿಸೋದಕ್ಕೆ ಈಗೇನು ಅಷ್ಟೆಲ್ಲ ಈಗ ಹಸ್ಬೆಂಡ್ ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಒಂದು ಒಂಟಿ ಹೆಣ್ಣಾಗಿತ್ಕೊಂಡು ಎಷ್ಟು ಕಷ್ಟಪಡ್ಬೇಕೇನ್ರಿ ಇಬ್ರು ಮಕ್ಕಳನ್ನ ಸಾಕೋದಕ್ಕೆ. ಆಕೆಗೆ ಯಾವ ಖುಷಿ ಇರಲ್ಲ, ಸಂತೋಷ ಇರಲ್ಲ. ಮಕ್ಕಳನ್ನೇ ಜೀವನ ಮಾಡ್ಕೊಂಡು ಅವ್ರು ಬದುಕಿರ್ತಾರಲ್ವಾ, ಈಗ ಆ ತಾಯಿನ ನೋಡ್ಕೋಬೇಕಾಗಿರೋದು ಈ ಮಗಳ ಕರ್ತವ್ಯ. ಈಗ ಅಂದ್ರೆ ಆಕೆಗೂ ಒಂದು ಬೆಲೆ ಇದೆ ಅಲ್ವಾ, ಆಕೆಯ ಜೀವಕ್ಕೆ ಆ ಜೀವನಕ್ಕೆ. ಇಲ್ಲಿ ಯಾರೋ ಆ ಮೇಲ್ಗಡೆ ಅಧಿಕಾರಿ ಏನೋ ಅವ್ರಿಗೆ ಅವಮಾನ ಮಾಡೋ ರೀತಿಲಿ ನಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಅವ್ರು ಹರ್ಟ್ ಆಗ್ತಾ ಹೋದ್ರೆ ಅವ್ರು ಬಂದು ಅವ್ರ ತಾಯಿನ ಕಾಪಾಡ್ತಾರ? ಅವ್ರ ತಾಯಿದೊಂದು ಜೀವ ಅಲ್ವಾ. ಎಷ್ಟು ಮೌಲ್ಯಯುತವಾದ ಜೀವನ ಆಕೆದು, ಎಂತಹ ಮಹತ್ತರವಾದ ವ್ಯಕ್ತಿ ಆಕೆ. ಆ ತಾಯಿನ ನೋಡ್ಕೊಳ್ಳುವಂತಹ ಜವಾಬ್ದಾರಿ ನಮಗಿದೆ. ಮತ್ತೆ ಅದನ್ನ ಬೇರೆ ಯಾರೂ ಮಾಡಲ್ಲ, ಇನ್ಯಾರೋ ಬಂದು ಹೆಲ್ಪ್ ಮಾಡಲ್ಲ. ಇವ್ರ ವಿಚಾರನ ನಾವು ಯಾಕ್ರಿ ತಗೊಳ್ಳೋಣ? ಯಾರವರು? ನೀವು ನಿಜವಾಗ್ಲೂ ಒಂದು ಕ್ಷಣ ಯೋಚನೆ ಮಾಡಿರಿ. ಎಷ್ಟೋ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವೊಂದು ಸಂದರ್ಭದಲ್ಲಿ ನಾನು ಫೇಸ್ ಮಾಡಿದ್ದೀನಿ. ಅದು ಅವಮಾನ ಅಲ್ಲ, ಬಟ್ ನನಗೆ ಅಷ್ಟು ವ್ಯಾಲ್ಯೂ ಸಿಗ್ತಾ ಇರಲಿಲ್ಲ. ಆಮೇಲೆ ಒಂದು ಹಂತಕ್ಕೆ ಅವರು ಅರ್ಥ ಮಾಡ್ಕೊಂಡ್ರು. ನನ್ನ ಸ್ವಭಾವದ ಪ್ರಕಾರ ನಾನಿದ್ದೆ, ಬಟ್ ಅವ್ರಿಗೆ ಅದೇನು ಮಹತ್ತರ ಅಂತ ಅನ್ನಿಸ್ತಾ ಇರಲಿಲ್ಲ. ಆದರೆ ಬೇರೆಯವ್ರ ಗುಣ ನಡವಳಿಕೆಯನ್ನು ನೋಡಿದಾಗ ಆಮೇಲೆ ನನ್ನ ಸ್ವಭಾವದ ಒಂದು ಮಹತ್ತರವಾದಂತಹ ಬೆಲೆ ಅವ್ರಿಗೆ ಅರ್ಥ ಆಯಿತು. ಆಮೇಲೆ ಬೆಲೆ ಕೊಡೋದಕ್ಕೆ ಶುರು ಮಾಡಿದ್ರು. ನಿಜವಾಗ್ಲೂ ನನ್ನ ಆ ಮೂಮೆಂಟಲ್ಲಿ ನನಗೆ ಕಣ್ಣೀರೇ ತುಂಬ್ಕೊಂತು. ಈಗ ನಾವಿಲ್ಲಿ ಈಗ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ಹೇಗೆ ಬದುಕ್ತಾ ಇದ್ದೀವಿ ಅನ್ನೋದು ನಮಗೆ ಗೊತ್ತಿರಲ್ಲ, ನಮ್ಮ ಬೆಲೆ ನಮಗೆ ಅರ್ಥ ಆಗಿರಲ್ಲ. ಇಲ್ಲಿ ಯಾರು ಹೇಗೆ ನೋಡ್ತಾರೆ ಈಗ ಅವ್ರಿಗೇನೋ ಬೆಲೆ ಗೊತ್ತಿರಲ್ಲ, ಅದಕ್ಕೆ ನಾವೇನು ಮಾಡೋಕ್ಕಾಗುತ್ತೆ? ಬೆಲೆ ಗೊತ್ತಿರಲ್ಲ, ಬೆಲೆ ಕೊಡ್ತಾ ಇರಲ್ಲ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ. ಯಾರಾದ್ರೂ ನಮ್ಗೆ ಅವಮಾನ ಮಾಡ್ತಾ ಇದ್ದಾರೆ ಅಂತಾನೆ ಇಟ್ಕೊಳ್ಳಿ, ನಮ್ಮವ್ರೇನೆ ಅಂತ ಇಟ್ಕೊಳ್ಳಿ. ಬರೀ ಏನು ತಪ್ಪು ಮಾಡಿರ್ತೀವಿ, ಯಾವ ತಪ್ಪಿಗೆ ಅವ್ರು ನಮ್ಗೆ ಅವಮಾನ ಮಾಡ್ತಿದ್ದಾರೆ? ಒಂದು ನಿಮಿಷ ಸಮಾಧಾನ ತಗೊಂಡು ಯೋಚನೆ ಮಾಡಿ. ಸುಮ್ಮನೆ ಯಾಕೆ ಅವ್ರು ಏನೋ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮವರು ಅವಮಾನ ಮಾಡ್ತಾ ಇದ್ದಾರೆ. ಯಾಕೆ ಅವಮಾನ ಮಾಡ್ತಾ ಇದ್ದಾರೆ? ನಾನೇನು ತಪ್ಪು ಮಾಡಿದ್ದೀನಿ? ಅವ್ರು ತಪ್ಪು ಮಾಡುವಂಥದ್ದು ನಾನೇನು ಮಾಡಿದ್ದೀನಿ? ಈಗ ಅವ್ರು ನಮ್ಮ ಸಣ್ಣ ತಪ್ಪನ್ನೇ ಹೇಳ್ಬೋದು. ಹಾಗಾದ್ರೆ ಅವ್ರು ಎಲ್ಲ ರೀತಿಯಿಂದನೂ ಸರಿಯಾಗಿ ಬದುಕ್ತಾ ಇರ್ತಾರೆ, ಅವ್ರು ಏನೂ ತಪ್ಪು ಮಾಡ್ತಾ ಇರಲ್ವಾ? ಅಯ್ಯೋ, ಈಗ ಇನ್ನೊಂದು ಉದಾಹರಣೆ ಹೇಳ್ತೀನಿ. ಅವರು ನನಗಿಂತ ತುಂಬ ದೊಡ್ಡವರು. ಅವ್ರು ಏನು ಮಾಡೋರು ಅಂದರೆ, ಅದು ನಮಗೆ ಅಂತಲ್ಲ ಎಲ್ರ ಬಗ್ಗೆನೂ ಅವ್ರು ಹಂಗೆ ಮಾತಾಡೋರು. ಈಗ ಯಾವ್ದಾದ್ರು ಸಣ್ಣ ಪುಟ್ಟ ವ್ಯತ್ಯಾಸ ಆಗಿಬಿಟ್ರೆ ನನಗೆ ಅವ್ರ ಸ್ವಭಾವ ಗೊತ್ತಿತ್ತಲ್ವಾ, ನೆಕ್ಸ್ಟು ಇದು ಏನು ಹೇಳ್ತಾಳಪ್ಪ ಇವಳು ಅಂತ ಭಯ ಪಟ್ಟಿದ್ದೀನಿ ನಾನು. ಆಮೇಲೆ ಅಂದರೆ ಗೊತ್ತಿರಲ್ಲ ನೋಡಿ, ತಿಳುವಳಿಕೆ ಇದ್ದು ಬದುಕೋದಕ್ಕೂ ತಿಳುವಳಿಕೆ ಇಲ್ಲದೆ ಬದುಕೋದಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ. ನನಗೆ ಅವರ ಒಂದು ಜೀವನ ಚೆನ್ನಾಗಿ ಗೊತ್ತಿತ್ತು. ಪೂರ್ತಿ ಅವ್ರು ಎಂಥವ್ರು, ಅವ್ರ ವ್ಯಕ್ತಿತ್ವ ಏನೋ ನಾನು ಅವ್ರ ಬಗ್ಗೆ ಏನಾರು ಅಂದಾಗ ಬೇಜಾರು ಮಾಡ್ಕೊಳ್ಳೋ ಟೈಮಲ್ಲೂ ಗೊತ್ತಿತ್ತು. ಆದರೆ ಆಮೇಲೆ ಯೋಚನೆ ಮಾಡಿದೆ, ಇವ್ರು ಇಂಥವ್ರಲ್ವಾ, ಇವ್ರು ಬದುಕ್ತಾ ಇರೋ ಬದುಕು ಏನು ಅಂತ ನನಗೆ ಗೊತ್ತು. ಅಂಥದ್ರಲ್ಲಿ ಈ ವ್ಯಕ್ತಿ ಬಗ್ಗೆ ನಾನು ಅದು ಹೇಗೆ ಬೇಜಾರು ಮಾಡ್ಕೊಳ್ತಾ ಇದ್ದೆ ಅಂತ ಹೇಳಿ ಆಮೇಲೆ ಅನ್ನಿಸ್ತು. ಅಂದರೆ ನಮಗಲ್ಲಿ ಜ್ಞಾನ ಇರಲ್ಲ, ನಮಗೆ ತಿಳುವಳಿಕೆ ಇರಲ್ಲ, ಏನು ಮಾಡ್ತಾ ಇದ್ದೀವಿ, ಏನು ಮಾಡಬೇಕು, ಯಾರಾದರೂ ಏನಾದರೂ ನಡ್ಕೊಂಡ್ರೆ ಅದನ್ನು ನಾವು ತಗೋಬೇಕಾ ಬೇಡವಾ ಅಂತ ತಪ್ಪು ನಾವೇನು ಮಾಡಿದ್ದೀವಿ. ಆಮೇಲೆ ಮನುಷ್ಯರಾಗಿ ಹುಟ್ಟಿದ ಮೇಲೆ ಎಲ್ಲ ಬೇರೆಯವ್ರಿಗೆ ಬೇಕಾದ ರೀತಿಲಿ ಬದುಕೋದಕ್ಕೆ ಸಾಧ್ಯ ಇರುತ್ತಾ? ಹೌದು, ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಇದನ್ನೇ. ಅವರು ನಮಗೆ ಅನುಗುಣವಾಗಿ ಬದುಕೋಕ್ಕಾಗಲ್ಲ, ನಾವು ಕೂಡ ಬೇರೆಯವ್ರಿಗೆ ಅನುಗುಣವಾಗಿ ಬದುಕೋದಕ್ಕೆ ಸಾಧ್ಯ ಇಲ್ಲ. ಈಗ ಸಾಧನೆ ಅನ್ನೋ ವಿಚಾರ ಬಂದರೆ, ಈಗ ಇಲ್ಲಿ ಸಾಧನೆ ಮಾಡಿರೋರ್ಗೆ ಬೆಲೆ ಕೊಡ್ತಾರೆ. ಈಗ ಸಾಧನೆ ಮಾಡಿರೋರಿಗೆ ನಾವು ಬದುಕ್ತಾ ಇರ್ತೀವಲ್ಲ, ಅಷ್ಟು ಪಾಪ ಅಂದರೆ ಎಲ್ಲನೂ ತ್ಯಾಗ ಮಾಡಿ ಬದುಕಬೇಕಾಗಿರುತ್ತೆ. ಎಷ್ಟೋ ಜನಕ್ಕೆ ಅದರ ಅವಶ್ಯಕತೆನೂ ಇಲ್ಲ, ಯಾರಿಗೋಸ್ಕರನೋ ಮಾಡ್ತಾ ಇರ್ತಾರೆ. ನಮ್ಮ ಜೀವನ ಹಂಗಲ್ಲ, ನಾವಿಲ್ಲಿ ಯಾರಿಗೋಸ್ಕರನೂ ಬದುಕಬೇಕಾಗಿಲ್ಲ. ಆಮೇಲೆ ಸಾಧನೆ ಅಂತ ಹೇಳಿದ್ರೆ ಈ ಏನು ಸಮಾಜದ ಮಟ್ಟಿಗೆ ಕಟ್ಕೊಟ್ಟಿದ್ದಾರೆ ಅದೇ ಸಾಧನೆ ಅಲ್ಲ.
ಸಾಧನೆ ಅಂತ ಹೇಳಿದ್ರೆ ಬೇರೆ ವಿಚಾರದಲ್ಲೂ ಕೂಡ ಇರುತ್ತೆ. ಆದ್ರೆ ಇಲ್ಲಿ ಕೆಲವು ವಿಚಾರದಲ್ಲಿ ಅಷ್ಟೇನೆ ಅದನ್ನ ಗಣನೆಗೆ ತಗೊಂತಾರೆ. ಇನ್ ಕೆಲವು ವಿಚಾರಗಳನ್ನ ಗಣನೆಗೆ ತಗೊಳ್ಳಲ್ಲ. ಎಲ್ಲರ ಬದುಕು ಆ ಮಟ್ಟಕ್ಕೆ ನಡೆಯಕ್ಕಾಗಲ್ಲ. ನಮಗೆ ನಮ್ಮದೇ ಆದ ರೀತಿ ಇರುತ್ತೆ, ನೀತಿ ಇರುತ್ತೆ. ನಮ್ಮ ಬದುಕಿನ ನಿಜವಾದ ಅವಶ್ಯಕತೆ ಇರುತ್ತೆ. ಆ ನನ್ನ ಜೀವನದಲ್ಲೇ ಕೆಲವೊಂದು ವಿಚಾರನ ತೆಗೆದುಕೊಳ್ಳೋದಾದ್ರೆ, ಈಗ ಯಾರಾದ್ರೂ ಆ ರೀತಿ ಹೇಳ್ತಾರೆ ಅಂತ ಹೇಳಿದ್ರೆ, ಅವಾಗ ಈಗ ನನ್ನ ಮೂಲಭೂತ ಅವಶ್ಯಕತೆ ನನಗೆ ಗೊತ್ತು. ಈಗ ನನಗೆ ಬಂದಿರುವಂಥ ಸಂದರ್ಭಗಳನ್ನ ನಾನು ನೋಡಿದ್ದೀನಿ. ಆಮೇಲೆ ಅದಕ್ಕೆ ಮುಂದುವರೆದು ಏನು ಮಾಡ್ಬೇಕಂತ ನಾನು ಅದನ್ನು ಮಾಡ್ತೀನಿ. ಅದನ್ನು ಬಿಟ್ಬಿಟ್ಟು ಈಗ ಬೇರೆ ಯಾರೋ ಏನೋ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಅದಕ್ಕೆ ಅನುಗುಣವಾಗಿ ನಾನು ಬದುಕೋಕ್ಕಾಗಲ್ಲ. ಅದು ಕ್ಲಿಯರ್ ಆಗಿ ನನಗೆ ಅರ್ಥ ಆಗಿದೆ, ಫಾಲೋ ಮಾಡ್ತಾ ಇದ್ದೀನಿ. ಆಗ ಅವೆಲ್ಲ ನಮ್ಗೆ ಅವಮಾನ ಅಂತ ಅನ್ಸೋದಿಲ್ಲ. ನಿಮ್ಮವರು ಅಂತ ಹೇಳ್ಬಿಟ್ಟು ನಿಮ್ಮವರು ಅನ್ನೋ ಕಾರಣಕ್ಕೋಸ್ಕರ ನೀವು ಅದನ್ನ ಅವಮಾನ ಅಂತ ಸ್ವೀಕರಿಸೋದಾದ್ರೆ, ಅವ್ರನ್ನ ನೋಡಿ ಏನು ಮಾಡ್ತಾ ಇದ್ದಾರೆ, ಹೇಗೆ ಬದುಕ್ತಾ ಇದ್ದಾರೆ, ಇವ್ರಿಗೆ ನಮ್ಗೆ ಹೇಳುವಂತಹ ಯೋಗ್ಯತೆ ಅವ್ರಿಗಿದೆಯಾ ಅಂತ ಹೇಳಿ ನೀವು ಯೋಚನೆ ಮಾಡ್ಬೇಕು. ಸುಮ್ಮನೆ ನಮ್ಮವರು ಅನ್ನುವಂಥ ಉಚ್ಚಾಟಕ್ಕೆ ಅವರು ಹೇಗಾದರೂ ಬಿಹೇವ್ ಮಾಡಲಿ, ಅಡ್ಜಸ್ಟ್ ಆಗ್ತೀನಿ, ಅವ್ರ ಜೊತೆ ಸರಿ ಹೋಗ್ತೀನಿ, ಅವ್ರ ಜೊತೆ ಖುಷಿಯಾಗಿ ಬದುಕಿದ್ರೆ ಸಾಕಪ್ಪ ಅಂತ ಹೇಳಿ ಬದುಕೋದು ಅಲ್ಲ, ಖಂಡಿತ ಅಲ್ಲ. ಅಂತಹ ಸಂದರ್ಭಗಳು ಇದ್ದರೆ ಕೆಲವರು ಒಂದಷ್ಟು ಜನ ಇರ್ತಾರೆ, ಲಿಟ್ರಲಿ ನಾನು ನೋಡಿದ್ದೀನಿ, ಅದು ಹೆಂಗೆ ಸಹಿಸ್ಕೊಂಡಿದ್ದೆ ಅಂತ ಅನಿಸುತ್ತೆ. ಆದರೆ ಆ ಥರದವ್ರನ್ನ ನಿಜವಾಗ್ಲೂ ಏನೋ 1-2 ವಿಚಾರದಲ್ಲಾದರೆ ಸಹಿಸ್ಕೊಳ್ಳೋ ವ್ಯಕ್ತಿ ಆದರೆ ಓಕೆ. ಪ್ರತಿಯೊಂದರಲ್ಲೂ ಕೂಡ ಅವ್ರ ಜೊತೆ ಇರೋಕ್ಕೆ ಆಗಲ್ಲ. ನಿಮಗೆ ಸಾಧ್ಯ ಆಗೋದೇ ಆದರೆ ಅಷ್ಟು ಹಿಂಸೆ ಕೊಡುವಂಥ ವ್ಯಕ್ತಿಗಳ ಆ ನಾಟಕ ಅದನ್ನೆಲ್ಲ ನೋಡಿಕೊಂಡು ಸುಮ್ಮನೆ ನಿಮ್ಮ ಜೀವನಕ್ಕೆ, ಹೇಗೆ ಅಂತ ಹೇಳಿದ್ರೆ ನಮ್ಮ ಮನಃಶಾಂತಿನೇ ಹಾಳು ಮಾಡಿಬಿಡ್ತಾರೆ ಕಣ್ರಿ ಅವರು. ನೆಮ್ಮದಿಯಾಗಿ ಇರೋಕ್ಕೆ ಬಿಟ್ಕೊಡಲ್ಲ. ಸಾಧ್ಯವಾದರೆ ಅವನ್ನ ಕಟ್ ಮಾಡಿಬಿಟ್ಟು ದೂರ ಇಡಿ. ನಿಮ್ಮ ಪಾಡನ್ನು ನೀವು ಒಳ್ಳೆ ರೀತಿಲಿರಿ, ನಮ್ಮ ಪಾಡನ್ನು ನಾವು ಒಳ್ಳೆ ರೀತಿಲಿ ಇರ್ತೀವಿ ಅಂತ ಹೇಳ್ಬಿಟ್ಟು ಮುಂದುವರಿರಿ. ಸಾಧ್ಯ ಆಗಲ್ಲ. ಕೆಲವು ಕಡೆ ಬೆಳಿಗ್ಗೆ ಎದ್ದೇಟ್ಗೆ ಅವ್ರ ಮಕ್ಕಳು ನಡ್ಬೇಕಲ್ಲ, ಏನು ಮಾಡೋಣ, ಕೆಲಸದಲ್ಲೋ ಸ್ನೇಹಿತರಲ್ಲೋ ಅಥವಾ ಮನೆಯಲ್ಲೋ ಆ ಥರ ಇದ್ದಾಗ ನಿಮ್ಮ ಕೆಲಸ ಎಷ್ಟಿದೆ ಅಷ್ಟಕ್ಕೆ, ಮತ್ತು ನಿಮ್ಮ ಕರ್ತವ್ಯ ಎಷ್ಟಿದೆ ಅಷ್ಟನ್ನು ಮಾಡಿ. ಅದರ ಮುಂದೆ ಸ್ನೇಹ ಅಥವಾ ಪ್ರೀತಿ ಅದು ಎರಡೂ ಬೇಡ. ಯಾಕೆ ಬೇಡ ಅಂತ ಹೇಳಿದ್ರೆ, ನೀವು ಆ ಸ್ನೇಹ ಪ್ರೀತಿನ ತೋರಿಸ್ತಾ ಇರೋದ್ರಿಂದನೇ ಅವ್ರು ಹಂಗೆ ನಡ್ಕೋತಾ ಇರೋರು. ಎಷ್ಟೋ ಸಮಯದಲ್ಲಿ ಮಾನವೀಯತೆಯಿಂದ ನಡ್ಕೊಳ್ಬೇಕಾದ್ರೂ, ಗೌರವ ಕೊಟ್ಟರು ಕೂಡ ಅವಮಾನ ಮಾಡುವಂತಹ ಸಂದರ್ಭಗಳನ್ನ ಫೇಸ್ ಮಾಡಬೇಕಾಗತ್ತೆ. ಅಂಥದ್ರಲ್ಲಿ ನೀವು ಆಗ ನಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ಮೇಲೂ ಅವ್ರ ಜೊತೆ ಮುಂದುವರಿತಿರೋದ್ರಿಂದಲೇ ನೀವು ಅವಕಾಶ ಕೊಡ್ತಾ ಇದ್ದೀರಾ. ನಿಮಗೆ ಆ ಒಂದು ಕಲ್ಪನೆನೇ ಇಲ್ಲ, ನಾನು ಇವ್ರ ಜೊತೆ ಒಳ್ಳೆ ರೀತಿಲಿ ಇರೋದಕ್ಕೆ ಇವ್ರು ನನ್ನ ಜೊತೆ ಹೀಗಾಡ್ತಾ ಇರೋದು. ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳಕ್ಕಾಗಲ್ಲ ಕಣ್ರಿ. ಗತ್ತಾಗಿದ್ರೆ ಬೇಕಾದ್ರೆ ಮರ್ಯಾದೆ ಕೊಡ್ತಾರೆ, ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಯಾಕೆ ಹಂಗೆ ಮಾಡ್ತಾರೆ ಅಂತ ಹೇಳಿದ್ರೆ, ಈಗ ನಾಯಿನ ತಗೊಂಡೋಗಿ ದಂಡಿಗೆ ಮೇಲೆ ಕುಣಿಸಿದ್ರೆ ಏನು ಹೊಲ್ಸ್ಕೊಂಡವು ಚಕ್ಕಂತ ನೆಗಿತದಂತೆ. ಏನು ಮಾಡೋಣ, ಅದಕ್ಕೆ ಈ ಗಾದೆ ಕಟ್ಟಿರೋದು ಅನ್ಸುತ್ತೆ ನೆನೆಸ್ಕೊಂಡ್ರೆ. ಹೌದು. ಸೊ ಆ ಕಾರಣದಿಂದಾಗಿ ನೀವು ನಿಮ್ಮ ಒಂದು ಏನು ಪರಿಧಿ ಇದೆ, ಒಂದು ಲಿಮಿಟೇಷನ್ ಇದೆ, ಅದನ್ನು ಒಂದು ಹೆಜ್ಜೆನೂ ಕೂಡ ಕ್ರಾಸ್ ಮಾಡೋ ಹಾಗಿಲ್ಲ. ಮಾಡಿದ್ರೆ ನೀವು ನಿಮ್ಮ ಬದುಕಿಗೋಸ್ಕರ ಶ್ರಮ ಹಾಕ್ತಿದ್ದೀರಲ್ವಾ, ಆ ಶ್ರಮನ ಏನು ಮಾಡಿಬಿಡ್ತಾರೆ ಅಂತ ಹೇಳಿದ್ರೆ ಒಳೇಲಿ ಹುಣಸೆ ಹಣ್ಣು ತೆಗೆದಂಗೆ ಹಾಳು ಮಾಡಿಬಿಡ್ತಾರೆ. ಅವಕಾಶ ಕೊಡಬಾರ್ದು. ಯಾರನ್ನ ಎಲ್ಲಿ ಇಡಬೇಕು ಅನ್ನೋದು ನಿಮಗೆ ಗೊತ್ತಿರಲೇಬೇಕು. ನಾನೀಗ ಹೇಳ್ತಾ ಇರೋದು ನಿಮಗಷ್ಟೇ ಒಳ್ಳೇದಾಗಲ್ಲ ರೀ, ಅದು ಅವ್ರಿಗೂ ಒಳ್ಳೆಯದು, ಸಮಾಜಕ್ಕೂ ಒಳ್ಳೆಯದು. ಈಗ ನೀವು ಆ ರೀತಿ ಅವ್ರನ್ನ ನಡೆಸ್ಕೊಂಡ್ರೆ ನೆಕ್ಸ್ಟ್ ಅವ್ರೇನಾಗ್ತಾರೆ, ಬದಲಾಗ್ತಾರೆ. ಇಲ್ಲಾಂದರೆ ಪೂರ್ತಿ ಸಹಿಸ್ಕೊಂಡೆ ನೀವು ಹೇಗಾದ್ರೂ ನಡ್ಕೊಳ್ಳಿ, ನಾನು ನಿಮ್ಮನ್ನು ಪ್ರೀತಿಯಿಂದ ನೋಡ್ಕೋತೀನಿ, ನಾನಂತೂ ಮಾನವೀಯ ಗುಣಗಳ ಸ್ವರೂಪಿ, ನಾನು ಸ್ನೇಹಮಯಿ ಜೀವಿ ಅಂತ ಹೇಳ್ಬಿಟ್ಟು ಮುಂದುವರೆದ್ಬಿಟ್ರೆ ಅದೇ ಸ್ವಭಾವವನ್ನು 4-6 ಜನದ ಮುಂದೆ ಪ್ರದರ್ಶನ ಮಾಡ್ತಾರೆ. ಇನ್ನು ಹೊಂದ್ಕೊಳ್ಳೋರಿದ್ರೆ ಇವ್ರ ಗುಣದಿಂದ ನೊಂದ್ಕೋತಾರ, ಇಲ್ಲ ನೀವೇನೋ ಸಹಿಸ್ಕೋತೀರಾ ಅಂದರೆ ಎಲ್ಲರೂ ಸಹಿಸ್ಕೊಂಡ್ಬಿಡ್ತಾರೆ. ಆಗ ಇವ್ರಿಗೇನೆ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ತಾರೆ. ಸೊ ನೀವು ಸರಿಯಾದಂಥ ಸ್ಟ್ಯಾಂಡ್ನ ತಗೊಂಡ್ರೆ ಅದು ನಿಮಗೂ ಒಳ್ಳೆಯದು, ಎಲ್ರಿಗೂ, ಅವ್ರಿಗೂ ಒಳ್ಳೆಯದು, ಸಮಾಜಕ್ಕೂ ಕೂಡ ಒಳ್ಳೆಯದು ಕಣ್ರಿ. ಮಕ್ಕಳನ್ನ ಬೆಳೆಸ್ಬೇಕಾದ್ರೆ ಈ ಅಂಶನ ಗಮನದಲ್ಲಿಟ್ಕೊಂಡಿರಿ. ನೀವು ಹೇಗಾದರೂ ನಡ್ಕೊಳ್ಳಿ, ನಾವು ನಿಮ್ಮನ್ನು ಎಲ್ಲ ರೀತಿಯಿಂದನೂ ಚೆನ್ನಾಗಿ ನೋಡ್ಕೋತೀವಿ ಅಂತ ಹೇಳಿ ಮಕ್ಕಳನ್ನ ನಾವು ನೋಡ್ಕೊಂಡ್ಬಿಟ್ರೆ ಮಕ್ಕಳಿಗೆ ಯಾವುದ್ರ ಬೆಲೆನೂ ಗೊತ್ತಾಗಲ್ಲ, ಯಾರನ್ನೂ ಕೂಡ ಗೌರವಯುತವಾಗಿ ನೋಡಲ್ಲ. ಹೊರಗಡೆ ಇರಲಿ, ನಿಮ್ಮನ್ನೇ ಅವರು ಗೌರವಯುತವಾಗಿ ನೋಡಲ್ಲ. ಯಾಕೆ ನಾವು ಅವ್ರ ಜೊತೆ ಆಗ ನಡ್ಕೋತೀವಿ ಅಂತ ಹೇಳಿದ್ರೆ, ಈ ಯಾರಿಗೂ ಏನು ಅವಮಾನ ಮಾಡಿಸ್ಕೊಳ್ಳೋದು ಇಷ್ಟ ಆಗಲ್ಲ. ಬಟ್ ಅವಮಾನ ಮಾಡ್ತಾ ಇದ್ರು ಯಾಕೆ ಆ ಸ್ನೇಹ ಮತ್ತು ಪ್ರೀತಿಲಿ ಮುಂದುವರಿತಾರೆ ಅಂತ ಹೇಳಿದ್ರೆ, ಅವ್ರಿಗೆ ಒಂಟಿಯಾಗಿರೋದು ಗೊತ್ತಿರಲ್ಲ. ಫಸ್ಟ್ ಆಫ್ ಆಲ್ ಅವ್ರ ಬೆಲೆ ಗೊತ್ತಿರಲ್ಲ. ಈಗ ನಾವು ಯಾರ ಜೊತೆನಾರು ಸೇರಿದ್ರೆ ಮತ್ತೆ ಕಷ್ಟನೇ ಆಗುತ್ತೆ. ಮನುಷ್ಯನಿಗೆ ಮಾನವೀಯತೆನೇ ಕಡಿಮೆ ಆಯ್ತೈತೆ.
ಅಂಥದ್ರಲ್ಲಿ ಇವ್ರ ಜೊತೆ ಇರೋದಕ್ಕಿಂತ ನಮ್ಮ ಜೊತೆ ನಾವು ನೆಮ್ಮದಿಯಾಗಿ ಇರ್ಬೋದಪ್ಪ ಅನ್ನೋ ಅರಿವು ಇಲ್ಲದೆ ಇರೋದ್ರಿಂದ, ಮತ್ತೆ ಒಂಟಿಯಾಗಿ ಹೆಂಗ್ ಚೆನ್ನಾಗಿರ್ಬೋದು ಅನ್ನೋದು ಗೊತ್ತಿಲ್ಲದೆ ಇರೋದ್ರಿಂದಾಗಿ ನಾನು ಇದು ಚಿಕ್ಕದ್ರಲ್ಲಿ ಮನೇಲಿ ಬೆಕ್ಕು ಸಾಕಿದ್ವಿ. ನೀರಲ್ಲಿ ಸುಮ್ಮನೆ ಅದು ಹತ್ರ ಬಂದಾಗ ಈ ಕೊಳ್ಳಿನ ಸುಮ್ಮನೆ ಹಿಂಗೆ ತೋರಿಸ್ತೆ ದೂರದಿಂದ. ಅದಕ್ಕೇನು ಬೆಂಕಿ ಅಂತ ಗೊತ್ತಿಲ್ವೇ, ಆಮೇಲೆ ಹೊರಟೋಯ್ತದು. ನೆಕ್ಸ್ಟ್ ಒಂದು 2-3 ಡೇಸ್ ನೋಡಿದ್ದೀನಿ, ನಾನು ಊಟ ಹಾಕಿದ್ರೆ ಅದು ಊಟ ತಿಂತಿರ್ಲಿಲ್ಲ, ಹೊರಟೋಗೋದದು. ಆ ಬೆಕ್ಕಿಗೇನೆ ಅಷ್ಟು ಮರ್ಯಾದೆ ಇದೆ ಅಂತ ಹೇಳಿದ್ರೆ ಮನುಷ್ಯರಿಗೆ ಇರಲ್ವೇನ್ರಿ? ಖಂಡಿತ ಇದೆ. ಒಂಟಿತನದ ಬೆಲೆ ಗೊತ್ತಿಲ್ಲ ನಿಮಗೆ. ಈಗ ನಮ್ಮ ಜೊತೆಲಿ ನಾವಿದ್ದಾಗ ನಾವು ಪೂರ್ತಿ ಸ್ವತಂತ್ರವಾಗಿರ್ತೀವಿ. ಯಾವುದೇ ರೀತಿ ಕಟ್ಟುನಿಟ್ಟಿರಲ್ಲ. ನಮಗೆ ಮನಸ್ಸು ಕೂಡ ಪೂರ್ತಿ ಆನಂದವಾಗಿರುತ್ತೆ. ಅದ್ರ ಮೂಲಕ ಶರೀರದ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ. ಜೊತೆಗೆ ನೋಡ್ತಾ ಇದ್ದೀರಾ, ಮನುಷ್ಯರಿಗೆ ಈ ಮಾನವೀಯ ಗುಣಗಳೇ ದಿನೇ ದಿನೇ ಕಡಿಮೆ ಆಗ್ತಾ ಇದೆ. ಎಲ್ಲನೂ ಕೂಡ ಹಣದ ಮೇಲೆ ಅಲಿತಾ ಇದ್ದಾರೆ ಕಣ್ರಿ. ನನ್ನನ್ನು ಕೇಳೋದಾದ್ರೆ ನಮ್ಮ ಜೊತೆ ನಾವಿರೋದು 100% ಸೇಫ್ ಅದು. ಅದನ್ನ ಬೆಳೆಸ್ಕೊಳ್ಳಿ. ಆ್ಯಕ್ಚುಲಿ ಅದು ಎಲ್ಲ ರೀತಿಯಿಂದನೂ ಒಳ್ಳೇದೇನೆ. ಮತ್ತೆ ಇದನ್ನ ಪೂರ್ತಿ ನಾವು ಯಾವಾಗಲೂ ಒಂಟಿಯಾಗಿರ್ಬೇಕು ಆ ಥರ ಅಲ್ಲ, ಇರಬೇಕು. ನಿಮಗೆ ಆ ಒಂದು ಲಿಮಿಟೇಷನ್ ಅಂದರೆ ಏನು ಅಂತ ಗೊತ್ತಿಲ್ಲ. ನಾನು ಆಗಲೇ ಹೇಳಿದೆ, ಅದು ಅವಮಾನ ಅಲ್ಲ. ನಿಮಗೆ ಲಿಮಿಟೇಷನ್ ಅಂದರೆ ಏನು ಅಂತ ಗೊತ್ತಿಲ್ಲ. ಎಲ್ಲಿ ಯಾವಾಗ ಯಾವ ರೀತಿ ಇರಬೇಕು, ಯಾರ ಜೊತೆ ಯಾವ ರೀತಿ ನೀವಿರಬೇಕು, ಯಾವ ರೀತಿ ಎಷ್ಟರಲ್ಲಿ ಅವರನ್ನು ಇಡಬೇಕು, ಇದು ನಿಮಗೆ ಗೊತ್ತಿಲ್ಲದೆ ಇರೋದ್ರಿಂದಾಗಿ ಈ ಸಮಸ್ಯೆನ ನೀವು ಫೇಸ್ ಮಾಡ್ತಾ ಇದ್ದೀರಾ. ಈಗ ಎಲ್ಲರೂ ನಮ್ಮ ಜೊತೆ ಎಲ್ಲ ಟೈಮಲ್ಲೂ ಇರ್ತಾರೆ, ಇರೋಕ್ಕಾಗತ್ತೆ. ಆಮೇಲೆ ಇರೋರು ಎಷ್ಟು ಜನನೋ, ಮಧ್ಯದಲ್ಲಿ ಹೋಗೋರು ಎಷ್ಟು ಜನನೋ, ಬರ್ತಾರೆ ಹೋಗ್ತಾರೆ ಅಷ್ಟೇ. ಕೊನೆ ತನಕ ನಮ್ಮ ಜೊತೆಲಿ ನಾವು ಇರೋದ್ರಿಂದಾಗಿ ಸಂಬಂಧದಲ್ಲೂ ಇರಬೇಕು, ಸ್ನೇಹದಲ್ಲೂ ಇರಬೇಕು, ಹೊರಗಡೆ ಜನಗಳ ಜೊತೆಲೂ ಇರಬೇಕು. ನಿಮ್ಮ ಜೊತೆ ನೀವು ಒಂಟಿಯಾಗಿರೋದನ್ನು ಕೂಡ ಕಲ್ತ್ಕೊಳ್ಬೇಕು. ಇದು ನಿಮಗೆ ಸರಿಯಾಗಿ ಗೊತ್ತಿದ್ರೆ ಈಗ ನಿಮಗೂ ಆ ಒಂದು ವ್ಯಾಲ್ಯೂ ಕೊಟ್ಕೋಬೇಕು. ಇಲ್ಲಿ ಯಾರು ನಿಮಗೆ ಅವಮಾನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದ್ರ ಮೂಲಕ ನನ್ನನ್ನು ಕುಗ್ಗಿಸ್ಕೊಂಡ್ಬಿಟ್ರೆ ನನ್ನನ್ನು ಯಾರು ಕಾಪಾಡ್ಕೋತಾರೆ? ಅದಕ್ಕೆಲ್ಲ ಇಂಪಾರ್ಟೆಂಟ್ ಕೊಡಬೇಕಾಗಿರೋದು ನನಗೆ ನಾನು ಇಂಪಾರ್ಟೆನ್ಸ್ ಕೊಟ್ಕೋಬೇಕು. ಬಿಕಾಸ್ ಈ ಜೀವನದಲ್ಲಿ ನನ್ನ ಜೊತೆ ಯಾವಾಗಲೂ ಇರೋಂತಹ ಏಕೈಕ ವ್ಯಕ್ತಿ ನಾನಾಗಿರೋದ್ರಿಂದಾಗಿ ಅದ್ರ ಮೂಲಕ ನನ್ನನ್ನು ಅಳ್ಕೊಳ್ಳೋದಲ್ಲ, ಅದ್ರ ಮೂಲಕ ನನ್ನನ್ನು ಕುಗ್ಗಿಸ್ಕೊಳ್ಳೋದಲ್ಲ. ನನಗೆ ನನ್ನದೇ ಆದಂತಹ ವ್ಯಾಲ್ಯೂ ಇದೆ. ಆ ಕಾರಣದಿಂದಾಗಿ ನನ್ನನ್ನು ನಾನು ಕಾಪಾಡ್ಕೊಳ್ತೀನಿ. ಆ ಸಂದರ್ಭದಿಂದನೂ ಅಲ್ಲ, ವ್ಯಕ್ತಿಯಿಂದನೂ ಅಲ್ಲ, ಯಾವ ಹಣದಿಂದನೂ ಅಲ್ಲ, ಅಧಿಕಾರದಿಂದನೂ ಅಲ್ಲ, ಯಶಸ್ಸಿಂದನೂ ಅಲ್ಲ. ನಾನಾಗಿದ್ದೀನಿ ಅನ್ನುವಂತಹ ಅರಿವು ನಿಮಗಿರಬೇಕು. ನಿಮಗೇನು ಬೇಕು, ಮತ್ತು ನಿಮಗೇನು ನಿಜವಾಗ್ಲೂ ಅವಶ್ಯಕತೆ ಇದೆ, ನೀವು ಯಾವ ರೀತಿ ಇರೋದಕ್ಕೆ ಇಷ್ಟಪಡ್ತೀರಾ, ಆ ನಿಮ್ಮ ವ್ಯಾಲ್ಯೂನ ಬೆಲೆ ಈಗ ಗೊತ್ತಾಯ್ತಾ? ಇದು ಏನೋ ಅದು ಅವಮಾನ, ಇದು ಬೆಲೆ. ನಿಮಗೆ ಬೆಲೆ ಗೊತ್ತಿಲ್ಲ, ನಿಮಗೆ ನೀವು ಬೆಲೆ ಕೊಟ್ಕೋಬೇಕು. ಮತ್ತು ಒಬ್ಬರು ಏನು ಹೇಳ್ತಾರೆ ಅಂದರೆ, ಯಾವಾಗ್ಲೂ ಕೂಡ ಈ ಅವಮಾನನ ಫೇಸ್ ಮಾಡಿರೋದ್ರಿಂದ ನಿಜವಾಗ್ಲೂ ಏನೋ ಈಗ ಅವಮಾನ ಫೇಸ್ ಮಾಡ್ಬಿಡ್ತಾ ಇದ್ದೀವಿ, ನಮಗೆ ಅವಮಾನ ಆಗ್ತಾ ಇದೆ ಅಂತ ಹೇಳಿದ್ರೆ ಏನು ನೀವು ಪೂರ್ತಿ ಅದಕ್ಕೆ ಹೇಳಿದ್ದು? ಯಾವುದೇ ರೀತಿನೂ ಎಲ್ಲನೂ ಕೆಟ್ಟದ್ದು ಅಂತ ಅಲ್ಲ. ಅದನ್ನು ಫೇಸ್ ಮಾಡಿರೋರನ್ನ ನಾನು ನೋಡಿದ್ದೀನಿ ಅವ್ರ ಲೈಫಲ್ಲಿ. ಆ ಥರದೊಂದು ಲೈಫ್ನೇ ಅವ್ರು ಲೀಡ್ ಮಾಡಿದ್ದಾರೆ. ಹೇಗೆ ಅಂತ ಹೇಳಿದ್ರೆ, ಈಗ ಅವ್ರು ಬದುಕೋ ರೀತಿ ಏನು ಗೊತ್ತಾ, ನಿಜವಾಗ್ಲೂ ನಾನು ಕೂಡ ಕಲಿಯೋಕ್ಕಾಗಲ್ಲ. ಪ್ರತಿ ಸಂದರ್ಭದಲ್ಲೂ ಕೂಡ ನಾನು ಇಷ್ಟಕ್ಕಾದರೂ ಚೆನ್ನಾಗಿದ್ದೀನಲ್ಲ, ನಾನು ಇಷ್ಟಕ್ಕಾದರೂ ಚೆನ್ನಾಗಿದ್ದೀನಲ್ಲ, ಇಷ್ಟಾದರೂ ನನ್ನ ಜೀವನದಲ್ಲಿ ಇದೆಯಾ ಅಂತ ಹೇಳ್ಬಿಟ್ಟು ಯಾವಾಗಲೂ ಸಂತೋಷವಾಗಿರ್ತಾರೆ. ಆಗ ಆ ಒಂದು ಅನುಭವ ಇದೆ ಅಲ್ವಾ, ನೋವಿದೆಯಲ್ಲ, ಆ ನೋವು ಅವರಿಗೆ ಇರೋದ್ರಲ್ಲೇನೆ ಉತ್ತಮವಾಗಿ ಬದುಕೋದನ್ನು ಕಲಿಸ್ತು. ಯಾವುದ್ರ ಮೂಲಕನೂ ಚೆನ್ನಾಗಿರ್ಬೇಕು, ಏನೋ ಇದ್ರೆ ಚೆನ್ನಾಗಿರ್ತೀವಿ, ಏನೋ ಇಲ್ಲ ಅಂದರೆ ಚೆನ್ನಾಗಿರ್ತೀವಿ ಅಲ್ಲ, ಇರೋದ್ರಲ್ಲೇ ಅದ್ಭುತವಾಗಿ ಉತ್ತಮವಾಗಿ ಬದುಕೋದನ್ನು ಅವ್ರು ಇವತ್ತು ಕಲ್ತಿದ್ದಾರೆ. ಕಾರಣ ಬಂದಂತಹ ಸಂದರ್ಭಗಳು. ಯಾರೋ ಇಲ್ಲಿ ಖುಷಿಯಾಗಿದ್ದಾರೆ, ಅವ್ರಿಗೆ ರೆಸ್ಪೆಕ್ಟ್ ಸಿಗ್ತಾ ಇದೆ ಅಂತ ಕಾರಣಕ್ಕೋಸ್ಕರ ಅವ್ರು ಚೆನ್ನಾಗಿರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಇಲ್ಲದೆ ಇರೋರು ಅದ್ರ ಮೂಲಕ ಕಲ್ತಿರೋರೇ ಚೆನ್ನಾಗಿರಬಹುದೇನೋ, ಯಾರಿಗೆ ಗೊತ್ತು? ನೀವು ಕಲಿಬೇಕಾಗಿರೋದು ನಿಮಗೆ ನೀವು ವ್ಯಾಲ್ಯೂನ ಕೊಟ್ಕೊಳ್ಳೋದನ್ನ, ಯಾವ ವಿಚಾರಗಳ ಮೇಲೂ ಅಲ್ಲ. ನಿಮಗೆ ನಿಮ್ಮದೇ ಆದಂತಹ ಒಂದು ಮೌಲ್ಯ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಅನುಗುಣವಾಗಿ ನಡ್ಕೊಳ್ಬೇಕು. ಅಷ್ಟೇನೆ ನೀವಿಲ್ಲಿ ಕಲಿಬೇಕಾಗಿರೋದು. ನಿಮ್ಮ ಸ್ನೇಹಿತರು ಅಥವಾ ಸಂಬಂಧಿನ ನಿಮ್ಗೆ ಅವಮಾನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವ್ರು ಮಾಡೋ ಅವಮಾನ ನೀವು ಇದು ಸ್ವೀಕರಿಸೋದೇ ಆದರೆ ಒಂದು ಸ್ವಲ್ಪ ನಿಮ್ಗೆ ಏನಾದರೂ ಆರೋಗ್ಯದಲ್ಲಿ ವ್ಯತ್ಯಾಸ ಆದರೆ ಒಂಚೂರು ಹಂಚ್ಕೊಳ್ಳಿ, ಅವ್ರ ಹತ್ರನೂ ಕೊಡಿ. ಇಲ್ಲ ಬಂದಾಗ ಅವ್ರನ್ನ ಕರ್ಕೊಂಡು ಬಂದಿದ್ರೆ ಹೋಗುವಾಗ ಕರ್ಕೊಂಡು ಹೋಗ್ತೀರಾ. ಅವ್ರು ಹೆಂಗೆ ನಡ್ಕೋತಾರೆ ಅದಕ್ಕೆ ನೀವು ಇಲ್ಲಿ ಸಫರ್ ಮಾಡೋದಕ್ಕೆ. ಕರ್ಕೊಂಡು ಬಂದಿರಲಿಲ್ಲ, ಕರ್ಕೊಂಡು ಹೋಗಲ್ಲ. ಎಷ್ಟೋ ಸಮಯದಲ್ಲಿ ನಮಗಾಗುವಂತಹ ನೋವನ್ನು ಹಂಚ್ಕೊಳ್ಳೋಕ್ಕೂ ಆಗಲ್ಲ ಅಂತ ಹೇಳಿದ್ಮೇಲೆ ಅವ್ರನ್ನ ಎಷ್ಟರಲ್ಲಿ ಇಡಬೇಕು, ಅವ್ರ ವಿಚಾರಗಳನ್ನು ಎಷ್ಟಕ್ಕೆ ತಗೋಬೇಕು, ಎಷ್ಟಕ್ಕೆ ತಗೋಬಾರ್ದು ಅನ್ನೋದು ನಿಮಗೆ ಖಂಡಿತ ಅರಿವಿರಬೇಕು. ನಿಜವಾಗ್ಲೂ ಇಲ್ಲಿ ಎಲ್ಲ ಸಂಬಂಧಗಳು ಮೇಯ್ನ್ ಅಂದರೆ ಅದು ನಾವು ಉಳಿದವರು ಏನು ಊಟದ ಜೊತೆಲಿ ಉಪ್ಪಿನಕಾಯಿ ಇದ್ದಂಗೆ ಅಷ್ಟೇ.
ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಅವ್ರಿಷ್ಟ, ಅದು ಅವ್ರಿಗೆ ಬಿಟ್ಟು ವಿಚಾರ. ಅದಕ್ಕೆ ನೀವೇನೂ ಮಾಡೋಕ್ಕಾಗಲ್ಲ. ನೀವೇನು ಕಲಿಬೇಕು, ನೀವು ಯಾವುದ್ರಲ್ಲಿ ಬದಲಾಗಬೇಕು. ಏಕೆಂದರೆ ನೋವು ನಿಮ್ದಲ್ವಾ, ಕಷ್ಟ ನಿಮ್ದಲ್ವಾ. ಯಾಕೀಗ ನಾನಿಲ್ಲಿ ಅವರು ಅಂದರೆ ಕೆಲವೊಂದು ನಮ್ಮ ಸಮಾಧಾನಕ್ಕೋಸ್ಕರ ಈ ರೀತಿ ಇದ್ದಾರೆ, ಈ ರೀತಿ ಇರ್ತಾರೆ ಅಂತ ಹೇಳ್ದೆ ವಿನಃ, ಆದರೆ ಅದನ್ನೆಲ್ಲ ನಾವು ತಗೊಳ್ಳೋದಕ್ಕಾಗಲ್ಲ. ಅದು ಅವ್ರಿಗೆ ಬಿಟ್ಟು ವಿಚಾರ. ಅದನ್ನು ಅವ್ರು ತಿಳ್ಕೊಬೇಕು, ಅದನ್ನು ಅವ್ರು ಸರಿ ಹೋಗಬೇಕು. ಎಲ್ಲನೂ ನಮ್ಮ ದೃಷ್ಟಿಕೋನದಲ್ಲೇ ನೋಡೋಕ್ಕಾಗಲ್ಲ. ಪ್ರಪಂಚನ ನಡಿಬೇಕು, ಮೇಲೊಬ್ಬ ಭಗವಂತ ಅಂತಿದ್ದಾನೆ, ಅವನಿಗೆ ಅನುಗುಣವಾಗಿಯೂ ಕೂಡ ಇಲ್ಲಿ ನಡಿಬೇಕಾದ ಕಾರಣದಿಂದಾಗಿ ಅವ್ರ ವಿಚಾರ ನಮಗೆ ಅತಿಯಾಗಿ ಬೇಡ. ನೀವೇನು ಕಲ್ತ್ಕೋಬೇಕು, ನೀವೇನು ತಿಳ್ಕೊಬೇಕು, ನೀವೇನು ಬದಲಾಗಬೇಕು, ಆ ವಿಚಾರನ ನೀವು ಅಕ್ಸೆಪ್ಟ್ ಮಾಡಿಕೊಂಡು ಬದಲಾವಣೆಯನ್ನು ಮಾಡಿಕೊಂಡ್ರೆ ನಿಮ್ಮನ್ನು ಯಾರೂ ಕೂಡ ಅವಮಾನ ಮಾಡಲ್ಲ. ಅಂತಹ ಸಂದರ್ಭಗಳು ಮತ್ತೆ ನಿಮ್ಮ ಜೀವನದಲ್ಲಿ ಸೃಷ್ಟಿ ಆಗಲ್ಲ. ನೀವು ನಿಮ್ಮ ಪ್ರಯತ್ನನ ಮಾಡಿ. ನಿಮ್ಮ ಪ್ರಯತ್ನದ ಮೂಲಕ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳಿದ್ರೆ, ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನಿಮ್ಮವರಿಂದಲೇ ನಿಮಗೆ ತೊಂದರೆ ಆಗಿದ್ರೆ, ಆಗ್ತಾ ಇದ್ರೆ, ಅವಮಾನಗಳಾಗ್ತಾ ಇದ್ರೆ, ಅಂತಹ ಸಂದರ್ಭಗಳಿಂದ ಹೊರಗಡೆ ಬರೋದಕ್ಕೆ ಸುಪ್ತ ಮನಸ್ಸಿನ ಧ್ಯಾನವನ್ನು ನೀವು ಬಳಕೆ ಮಾಡ್ಕೊಳ್ಬಹುದು. ಧ್ಯಾನ ನೀವು ಆದಷ್ಟು ಬೇಗ ಬದಲಾಗೋದಕ್ಕೆ ಸಹಾಯ ಮಾಡುತ್ತೆ. ಎಲ್ಲರಿಗೂ ಕೂಡ ಒಳಿತಾಗಲಿ.